ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸೋಮವಾರಪೇಟೆ ತಾಲೂಕು ಗರಗಂದೂರು ಗ್ರಾಮದ ಕೆಸಿ ಈಶ್ವರ ಅವರ ಪತ್ನಿ ಕೆಇ ವೇದಾವತಿ ಅವರು ಈಗ ಮಾತನಾಡುತ್ತಿದ್ದಾರೆ. ವೇದಾವತಿ ಅವರಿಗೆ ಕೃಷಿ ಬಗ್ಗೆ ಆಸಕ್ತಿ ಇದೆ. ಇಲ್ಲಿಯ ಬೆಳವಣಿಗೆಗಳನ್ನು ಕಣ್ಣಾರೆ ಕಂಡಿದ್ದಾರೆ. ಅಭಿವೃದ್ಧಿಯಲ್ಲಿ ಭಾಗಿಯಾಗಿದ್ದಾರೆ. ಅವರ ಸೊಸೆಯೂ ಅಷ್ಟೇ, ಅವರಿಗೂ ಒಳ್ಳೆಯ ಆಸಕ್ತಿ ಇದೆ. BL ಲೀನಾ ಅವರು. ಇವತ್ತು ವೇದಾವತಿ ಮತ್ತು ಲೀನಾ ಅವರನ್ನು ಮಾತನಾಡಿಸಿದ್ದೀವಿ. ಕೃಷಿಯಲ್ಲಿ ಎಲ್ಲರೂ ಕೈ ಜೋಡಿಸಿದಾಗ ಸಾಕಷ್ಟು ಅನುಕೂಲಗಳಾಗ್ತವೆ, ಅಭಿವೃದ್ಧಿನೂ ಆಗ್ತದೆ. ಅಮ್ಮ ಹೇಳಿ, ನಿಮ್ಮದು ಮೂಲ ಊರು ಯಾವುದು? ನಮ್ಮ ಅಮ್ಮನ ಮನೆ ಬೇಲೂರು ತಾಲೂಕು ಜಾಗೋಡು ಅಂತ, ಮುರೇಹಳ್ಳಿ ಹತ್ರ ಸರ್. ನೀವು ಓದಿದ್ದೇನು ಮತ್ತೆ ಕೃಷಿಯಲ್ಲಿ ಕೆಲಸಗಳನ್ನ ಕಲಿತರ ಬಾಲ್ಯದಲ್ಲಿ ಹೇಗೆ? ಚಿಕ್ಕದಿಂದ ಏನು ಆಸಕ್ತಿ ಇತ್ತು, ಬಟ್ ಮಾಡಕ್ಕೆಲ್ಲ ಹೋಗ್ತಾ ಇರ್ಲಿಲ್ಲ. ಓದಿದ್ದು ಸಕಲೇಶ್ಪುರ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಅಲ್ಲಿ. SLC ಆದಂಗೆ ಮುಂದೆ ಓದ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಅವಾಗೆಲ್ಲ ಓದಿಸ್ತಾ ಇರ್ಲಿಲ್ವಲ್ಲ ಸರ್, ಬೇಗ ಮದುವೆ ಮಾಡಿದ್ರು. ಮತ್ತೆ ಇಲ್ಲಿ ಬಂದ್ಮೇಲೆ ಜಾಯಿಂಟ್ ಫ್ಯಾಮಿಲಿ 14 ಮೆಂಬರ್ಸ್ ಎಲ್ಲ ಇದ್ರು ಮನೇಲೇನೆ, ಜೊತೆಗೆ ಕೆಲಸದವರು. ಅವಾಗ ಈ ತರ ಎಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ, ಉಳೋದಕ್ಕೆ ಇದಕ್ಕೆಲ್ಲ ಎಲ್ಲ ಆರ್ಗ ಅಂತ ಕಟ್ಟೋರು, ಎತ್ತುಗಳಲ್ಲೇ ಉಳ್ತಾ ಇದ್ದಿದ್ದು. ಹಂಗೆ ತುಂಬಾ ಜನ ಇರೋರು, ಅವ್ರಿಗೂ ಎಲ್ಲ ಊಟ, ಅವರು ಹಂಗೆ ಕೋಆಪರೇಟ್ ಮಾಡೋರು. ಅವಾಗ ತುಂಬಾ ಪ್ರೀತಿ ವಿಶ್ವಾಸ ಇತ್ತು ಸರ್ ಆಳ್ಗಳಿಗೂ. ಅವರು ಮನೆಯವ್ರ ಬಗ್ಗೆನೆ ಅಷ್ಟು ಪ್ರೀತಿ, ನಮ್ಮ ಯಜಮಾನ್ರು ಹಂಗೆ ಕಾಣೋರು. ಈಗ ನನ್ನ ಮಗನೂ ಅದೇ ತರ ನಡ್ಸ್ಕೊಂಡು ಬರ್ತಾ ಇದ್ದಾನೆ. ಹಿಂದಿನ ನೆನಪುಗಳನ್ನ ಮಾಡ್ಕೊಳ್ಳಿ. ಎಷ್ಟು ದನ ಕರುಗಳಿದ್ದು, ಎಷ್ಟು ಭತ್ತ ಬೆಳೀತಾ ಇದ್ರಿ, ತೋಟ ಏನಾದ್ರು ಮಾಡಿದ್ರ ಅಥವಾ ಹೇಗಿತ್ತು ಪರಿಸ್ಥಿತಿ? ಅವಾಗಿತ್ತು ಸರ್, ಒಂದು 15 acres ಅಷ್ಟು ಈಳ್ ಬರ್ತಾ ಇತ್ತು. ಈಗ ಗದ್ದೆನೆಲ್ಲ ತೋಟ ಮಾಡಿದ್ಮೇಲೆ, ಗದ್ದೆಯಿಂದ ಈಳ್ ಬರಕಾದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಮೇಲೆ ಬಾಣೆ, ದನ ಮೇಯಕ್ಕೆ ಅವಾಗೆಲ್ಲ 30 ಹಸುಗಳು, ಎಮ್ಮೆಗಳು, ಕರುಗಳು ಎಲ್ಲ ಸೇರಿತ್ತು. ಬಹಳ ಇಂಟ್ರೆಸ್ಟ್ ಇತ್ತು ಸರ್ ನನ್ಗೂ, ದೊಡ್ಡ ದೊಡ್ಡ ಹಸುಗಳು ಸಾಕಬೇಕು ಅಂತೇಳಿ. ಅಷ್ಟೊತ್ತಿಗೆ ಹೇಗೆ ಈಗ ಲೇಬರ್ ಪ್ರಾಬ್ಲಮ್ಮು, ಮತ್ತೆ ಜಾಗ ಎಲ್ಲ ಇಲ್ಲಿ ಮೊರಾರ್ಜಿ ಕಾಲೇಜ್ ಎಲ್ಲ ನಮ್ಮ ಗೇಟ್ ಹತ್ರನೇ ಬಂದಿದೆ. ಅಲ್ಲಿ ಸ್ಯಾಂಕ್ಷನ್ ಆದಮೇಲೆ ನಮಗೆ ದನ ಕರು ಮೇಯಿಸೋಕ್ಕೂ ಕಷ್ಟ ಆಯಿತು. ಮತ್ತು ಮಳೆಗಾಲದಲ್ಲಿ ಬ್ಯಾಕ್ ವಾಟ್ರ್ ಆರಂಗಿದು ಇರುತ್ತೆ, ಅಲ್ಲೂ ಮೇಯಕ್ಕಾಗಲ್ಲ. ಹಾಗಾಗಿ ದನಗಳದೆಲ್ಲ ಪ್ರಾಬ್ಲಮ್ ಆಗಿ ಎಲ್ಲ ಮಾರಿ ಇವಾಗ 1-2 ಇಟ್ಕೊಂಡಿದೀವಿ ಅಷ್ಟೇ. ಗೋಬರ್ ಗ್ಯಾಸ್ ಅನ್ನು ನೀವು ಮೊದಲಿಂದ ಬಳಕೆ ಮಾಡ್ಕೊಳ್ತಿದ್ದೀರಿ ಹೇಗೆ? ಮೊದಲು 12 feet ದೊಡ್ಡದು ಡ್ರಮ್ ಇದ್ದಿದ್ದು, ಈಗ ಅದು ದನ ಎಲ್ಲ ಮಾರಿದ್ಮೇಲೆ ಚಿಕ್ಕದಾಗಿ ಮಾಡಿಸಿದ್ದಾರೆ. ಮೊದಲು ಬರೀ ಗೋಬರ್ ಗ್ಯಾಸ್ ಅಲ್ಲೇ ಮಾಡ್ಕೊತಾ ಇದೀವಿ, ಅಷ್ಟು ದನಗಳಿತ್ತು. ಇವಾಗ ಸಿಲಿಂಡರ್ ಗ್ಯಾಸ್ ಅದು ಮಾಡ್ತೀವಿ. ಭತ್ತ ಯಾವುದು ತಳಿ ಬೆಳೀತಾ ಇದ್ರಿ? ಮೊದಲು ಇಂಟಾನು ನಮ್ಮ ಯಜಮಾನ್ರಿರುವಾಗ ಅದೇ ನಮಗೆ ತುಂಬಾ ಇಷ್ಟ ಆಗಿದೆ, ಅದನ್ನ ಬೆಳೀತಾ ಇದ್ವಿ. ಆಮೇಲೆ ರಾಜಮುಡಿ, ಇವಾಗ ಮೈಸೂರ್ದು ಒಂದು ತಳಿ ತಂದು ಹಾಕಿದ್ದಾರೆ, ಚಿಕ್ಕ ಭತ್ತ. ಅಷ್ಟೇನು ಇಷ್ಟ ಆಗಿಲ್ಲ ಸರ್, ಮತ್ತೆ ವಾಪಸ್ ಅದಕ್ಕೆ ಹೋಗ್ಬೇಕು ಅಂತಿದ್ದಾರೆ. ನೀವು ಕೃಷಿ ಅಭಿವೃದ್ಧಿಯಲ್ಲಿ, ಮನೆತನದ ಬೆಳವಣಿಗೆಯಲ್ಲಿ ಕೈ ಜೋಡಿಸಿರ್ತೀರಿ. ಹೇಳಿ ನಿಮ್ಮ ಅನುಭವಗಳನ್ನ. ನಮ್ಮ ಯಜಮಾನ್ರು ತೀರೋದಾಗ ಎಲ್ಲ ನಮ್ಮ ಜನ ಬರೋರಲ್ಲ, ಎಲ್ಲ ಕೆಲಸ ಮಾಡಿ ಮನೆ ಲಾಕ್ ಮಾಡ್ಕೊಂಡವ್ರ ಜೊತೆನೆ ಹೋಗ್ಬಿಡ್ತಿದ್ದೆ. ಮನೇಲಿ ಯಾರು ಇರ್ತಾ ಇರ್ಲಿಲ್ವಲ್ಲ, ನನ್ನ ಕೈಲಾಗಿದ್ದು ಅವ್ರು ಮಾಡ್ತಾ ಇದ್ರೆ ಏನಾದ್ರು ಕಾಫಿ ಬೇಳೆ ಹೆರ್ಕೋದು ಮಾಡೋದು, ಚಿಕ್ಕ ಪುಟ್ಟ ಕೆಲ್ಸಗಳು ಅಂಥದ್ದು, ಚಿಗುರಿದ್ರೆ ಮುರಿಯೋದು ಇಂಟ್ರೆಸ್ಟ್ ಇತ್ತು ಸರ್ ನನಗೆ ಅವಾಗ. ಇವಾಗ ನನಗೆ 72 ರನ್ನಿಂಗ್. ಈಗಲೂ ಅನ್ಸುತ್ತೆ, ಮಕ್ಕಳು ಬೈತಾರೆ ಎಲ್ಲೂ ಹೋಗ್ಬೇಡಿ ಅಮ್ಮ, ಆಗಲ್ಲ, ಮಾಡೋ ಕಾಲದಲ್ಲಿ ಮಾಡಿದೀರಾ, ನನ್ನ ಸೊಸೆನೂ ಅದೇ ಹೇಳ್ತಾ ಇರ್ತಾಳೆ. ಹಂಗೆ ಇವಾಗ್ಲೂ ಆಗ್ತಿದ್ರು ಮಾಡೋಣ ಅಂತ ಅನ್ಸುತ್ತೆ ಸರ್. 72ನೇ ವಯಸ್ಸಿನಲ್ಲೂ ಲವಲವಿಕೆ ಇದೆ, ಆಸಕ್ತಿ ಇದೆ. ಈಗಲೂ ತೋಟಕ್ಕೆ ಹೋಗೋದು ಮತ್ತಿನ್ನು ಏನೇನು ಕೆಲಸ ಮಾಡೋದು ಇದನ್ನೆಲ್ಲ ಹೇಳ್ಬೋದಾ? ಮನೇಲೆ ಮಾಡ್ತೀನಿ ಸರ್ ಅಷ್ಟೇ. ಮನೇಲಿ ಒಳಗಡೆ ಏನಾದ್ರು ಸೊಸೆಗೆ ಹೆಲ್ಪ್ ಮಾಡ್ತೀನಿ, ಕುಕ್ಕಿಂಗ್ ಇದೆಲ್ಲ. ಮತ್ತೆ ತೋಟಕ್ಕೆ ಎಂತ ಹೋಗಲ್ಲ, ಬಿಸಿಲು ಟೈಮಲ್ಲಿ ಆಗಲ್ಲ.
ಸುಮ್ಮನೆ ವಾಕಿಂಗ್ ತರ ಹೋಗಿ ಬಂದು ಮಾಡ್ತೀನಿ. ಕೆಳಗೆಲ್ಲ ಹೋಗದೆ 2 ವರ್ಷ ಆಯ್ತು. ಬೈತಾರ ಮಕ್ಳು, ಬೇಡ ಹೋಗ್ಬೇಡಿ ಅಮ್ಮ, ಬೇಕಿದ್ರೆ ಕರ್ಕೊಂಡು ಹೋಗ್ತೀನಿ ಜೀಪಲ್ಲಿ ಅಂತಾನೆ, ಬೇಡ ಬಿಡು ಅನ್ನೋದು ನಾನು. ಎಲ್ಲ ಕೆರೆ ಅದೆಲ್ಲ ಬೇರೆ ಬೇರೆ ಮಾಡಿಸಿದ್ದಾನೆ ಇವಾಗ. ಹಂಗೇನೆ ನೋಡೋಕ್ಕೆ ಇಷ್ಟ. ಹೋಗ್ತೀನಿ ಅಂದರೆ ಜೋನ್ ಮಾಡ್ತಾರೆ, ಬೇಡಮ್ಮ ಅಲ್ಲಿ ಬೇಕು ಅಂತ ಇದ್ರೆ ಕರ್ಕೊಂಡು ಹೋಗ್ತೀನಿ ಬಿಡಿ ಅಂತ. ಮತ್ತೆಲ್ಲ ಹೊರಬೇಕಿತ್ತು ಸರ್ ಮೊದಲೇ. ಏಜ್ ಆದವರು ಎಲ್ಲ ತರಕ್ಕೆ ಕಾಫಿ ಎಲ್ಲ ಕಷ್ಟ ಇತ್ತು. ಇವಾಗ ತೋಟದೊಳಗಡೆ ಎಲ್ಲ ರೋಡ್ ಮಾಡಿಸಿದ್ದಾನೆ, ಜೀಪಲ್ಲಿ ತರ್ತಾರೆ ಪೆಪ್ಪರು ಕಾಫಿ ಎಲ್ಲ. ಹಂಗಾಗಿ ಇವಾಗ ಸ್ವಲ್ಪ ಈಸಿ. ಇನ್ನೂ ಮಾಡಬೇಕು ಅಂತಿದ್ದಾನೆ ತೋಟದೊಳಗಡೆ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಹೊರಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ. ಪ್ರಾರಂಭಿಕ ವರ್ಷಗಳಲ್ಲಿ ಅಂದ್ರೆ ನೀವು ಮದುವೆ ಆಗಿ ಬಂದ ದಿನಗಳಲ್ಲಿ ಸೌಲಭ್ಯಗಳು ಹೇಗಿದ್ವು? ಈಗ ರಸ್ತೆ, ಓಡಾಡ್ಲಿಕ್ಕೆ ವಾಹನಗಳು, ಮತ್ತಿನ್ನು ಬೇರೆ ಬೇರೆ ವಿದ್ಯುತ್, ನೀರಿಂದು, ಮತ್ತೊಂದು ಮಗದೊಂದು. ವಿದ್ಯುತ್ ಎಲ್ಲ ಇತ್ತು ಸರ್, ಅಂದ್ರೆ ನಮಗೆ ನೀರು ಇರಲಿಲ್ಲ. ಮಕ್ಕಳ ಜೊತೆ ಇವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ನಮ್ಗೆ ಕೆಳಗಡೆ ಬಾವಿ ಇರೋದು, ಹೊರ್ತಾ ಇದ್ದಿದ್ದು. ಯಾಕಷ್ಟು ಡಿಲೇ ಮಾಡಿದ್ವಿ, 75 ಮೋಟ್ರ್ ಹಾಕ್ಸಿದ್ರು ಸರ್ ನಮಗೆ. ಅಲ್ಲೇ ಬಚ್ಚಲ್ ಮನೆ ಎಲ್ಲ ಇತ್ತು, ಸ್ನಾನ ಬಟ್ ಅಲ್ಲೇ ಮಾಡ್ತಿದ್ರು. ಮನೆ ಯೂಸ್ಗೆಲ್ಲ ಹೊತ್ತೇ ಉಪಯೋಗಿಸ್ತಿದ್ವಿ. ಬಾತ್ರೂಮ್ ಇತ್ತು ಆದ್ರೂ ಸ್ನಾನ ಎಲ್ಲ ಅಲ್ಲಿ ಕಷ್ಟ ಅಂತ, ಹಿಂಗೆ ಉಪ್ಪು ಹೊತ್ತಬೇಕು. ಮತ್ತೆ ಒಬ್ಬರು ತಾತ ಇದ್ರು, ಅವ್ರ ಹೆಸರು ಸೋಮಪ್ಪ ಅಂತ. ಆ ಮನುಷ್ಯನೇ ತುಂಬಿಸ್ಬಿಡೋರು ಸರ್ ನೀರು. ನಾನು ನೆನೆಸ್ಕೊಂಡ್ರೆ ಇವಾಗ ನಾನು ಹೊರ್ತಾ ಇದ್ದೆ ಅಡುಗೆ ಕೊನೆಗೆಲ್ಲ. ಈಗ ಒಂದು ಸಣ್ಣ ಬಿನ್ಗೆಲ್ ತಗೊಂಡು ಬರೋಕ್ಕಾಗಲ್ಲ ಬಿಡಿ. ಹಾಗೆ ಹೇಗೆ ಮಾಡಿದ್ವಿ ಅಂತ ಫ್ಲ್ಯಾಶ್ ಬ್ಯಾಕ್ ಒಂದೊಂದ್ಸರಿ ನೆನೆಸ್ಕೊಂಡ್ರೆ ಅದು ಆ ದಿನಗಳೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅದೇ ಮಕ್ಕಳಿಗೂ ಹೇಳ್ತಾ ಇರ್ತೀನಿ. ಆ ದಿನಗಳು ಚೆನ್ನಾಗಿದ್ದು, ಈಗಲೂ ಚೆನ್ನಾಗಿದೆ. ಏನೋ ವ್ಯತ್ಯಾಸಗಳು ಆಗ್ತಾ ಇರ್ತವೆ, ಏರಿಳಿತ ಇದ್ದದ್ದೇ. ಈಗ ನೀವು ಬಂದಾಗ ಕಾಫಿ ಎಷ್ಟು ಸಿಗ್ತಾ ಇತ್ತು, ಕಾಳ್ಮೆಣ್ಸ್ ಎಷ್ಟು ಲಭಿಸ್ತಾ ಇತ್ತು? ಬಹಳ ಕಡಿಮೆ. ನಾವಾಗೆಲ್ಲ ಕಂಡಿ ಅಂತ ಲೆಕ್ಕ, 9 ಮೂಟೆಗೆ 1 ಕಂಡಿ ಅಂತ ಆ ತರ ಕೊಡೋರು. ನಮ್ಗೆ ಹೆಚ್ಚು ಕಾಫಿನೇ ಇಲ್ಲ ಅವಾಗ. ನಮ್ಮ ಯಜಮಾನ್ರಿ ಮನೆ ಇದೆಲ್ಲ ಮೇಂಟೈನ್ ಹೇಗ್ ಮಾಡ್ತಿದ್ರು ನಾನು ಯೋಚನೆ ಮಾಡ್ತೀನಿ ಅದೇನೆ. ಬಟ್ ಹಂಗೆ ಬರ್ತಾ ಗಿಡ ಎಲ್ಲ ಹಾಕಿ ಮಾಡಿ, ಅದು ಮಗ ಬಿಟ್ಟು ಬಂದ್ಮೇಲೆ ತುಂಬಾ ಇಂಪ್ರೂವ್ ಮಾಡಿದೆ. ಅವಾಗಿನೇ ಇವಾಗ ಇಂಪ್ರೂವ್ ಮಾಡ್ದ. ಮಿಷನರಿಗಳೆಲ್ಲ ತಗೊಂಡು, ಮತ್ತೆ ಯಜಮಾನ್ರಿರುವಾಗಲೇ ಟಿಲ್ಲರು ಅದೆಲ್ಲ ತಗೊಂಡಿದ್ರು. ಬಟ್ ಗದ್ದೆ ಕಡಿಮೆ ಆಯ್ತಲ್ಲ ಇವಾಗ, ಲೇಬರ್ ಪ್ರಾಬ್ಲಮ್ ಮತ್ತೆ ಕಷ್ಟ ಅಂತ ಹೇಳಿ ಬೇಡ ಅಂತಿಲ್ಲ. ಅದೆಲ್ಲ ತೋಟ, ಅಡಿಕೆ ಮಧ್ಯೆ ಕಾಫಿ ಹಾಕ್ಸಿದ್ದಾರೆ, ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಮಗ ಸುಮಾರು 13 ವರ್ಷಗಳ ಕಾಲ ಕೆಲಸ ಮಾಡಿ ಹಳ್ಳಿಗೆ ವಾಪಸ್ ಬಂದ್ರಲ್ಲ, ಏನನ್ನಿಸ್ತು? ನನಗೆ ಸಂತೋಷ ಆಯ್ತು, ಆದ್ರೆ ಮನ್ಸಲ್ಲಿ ಒಂಥರ ಬೇಸರನೂ ಆಗ್ತಿತ್ತು. AC ರೂಮಲ್ಲಿ ಕುತ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಇಲ್ಲಿ ಬಂದು, ಅವಾಗ ಏನು ನಮ್ಮಲ್ಲಿ ವೆಹಿಕಲ್ ಇರ್ಲಿಲ್ಲ ಸರ್. ಲಾಸ್ಟ್ ಅವರು ಒಬ್ರು ನಮ್ಮ ಮೈದ ಡಾಕ್ಟರ್ ರತೀಶ್ ಅಂತ ಹೇಳಿ ರಾಜರಾಜೇಶ್ವರಲ್ಲಿ MD ಆಗಿದ್ರು. ಅವರು ಒಂದು ಕಾರ್ ಕೊಟ್ರು ನಮ್ಗೆ, 800. ಹಂಗೆ ಹೊಸ ಕಾರ್ ಹಂಗಿತ್ತು. ನಿಮ್ಗೆ ಓಡಾಡಕ್ಕೆ ಕಷ್ಟ ಆಗುತ್ತೆ. ನಮ್ ಜಾಯಿಂಟ್ ಫ್ಯಾಮಿಲಿ ಬಿಡಿ, 3 ಜನ ಅಣ್ಣ ತಮ್ಮಂದಿರು. ಒಟ್ಟು ನಮ್ದೇನು ಶೇರ್ ಆಗಿಲ್ಲ, ಬಟ್ ಎಲ್ಲ ಇವರೇ ನೋಡ್ಕೊತಾ ಇದ್ದಿದ್ದಲ್ವಾ. ಹಂಗೆ ಆಮೇಲೆ ಬೈಕ್ ತಗೊಂಡ, ಹಂಗೆ ಇಂಪ್ರೂವ್ ಮಾಡಿ ಮಾಡಿ ಇವಾಗ ಚೆನ್ನಾಗಿದ್ದಾನೆ ಅನ್ಸುತ್ತೆ. ನನಗೂ ಸಂತೋಷ. ನೋಡಿ, ಆಸಕ್ತಿಯಿಂದ, ಲವಲವಿಕೆಯಿಂದ ತಾವು ಹಳ್ಳಿಯಲ್ಲಿ ಗರಗಂದೂರಿನಲ್ಲಿ ಇದ್ಕೊಂಡು ಮನೆತನದ ಬೆಳವಣಿಗೆಯಲ್ಲೂ ಕೈ ಜೋಡಿಸಿದಿರಿ. ವರ್ಷಕ್ಕೂ ನೀವು ಕೃಷಿಯಲ್ಲಿ ಬೆಳವಣಿಗೆ ಆಗಿದ್ದೀರಿ. ನಿಮ್ಮ ಹಿಂದಿನ ಆಗುಹೋಗುಗಳು, ಸನ್ನಿವೇಶಗಳನ್ನು ನೆನಪು ಮಾಡ್ಕೊಳ್ತಾ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೃಷಿ ಹೇಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳಮ್ಮ. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕೇಳಿದ್ರೆ ಇದುವರೆಗೆ KE ವೇದಾವತಿ ಅವರು ನಮ್ಮ ಜೊತೆಗೆ ಮಾತನಾಡಿದರೆ. 72 ವರ್ಷದ ತಾಯಿ ಆಸಕ್ತಿಯಿಂದ ಮನೆಯ ಕೆಲಸಗಳಲ್ಲೂ ಭಾಗಿಯಾಗ್ತಾರೆ, ಒಂದು ರೀತಿಯಲ್ಲಿ ಲವಲವಿಕೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಅವರ ಸೊಸೆ ಲೀನಾ ಅವರು ಈಗ ಮಾತನಾಡ್ತಿದ್ದಾರೆ. BL ಲೀನಾ ಅವರ ಪತಿ KE ಸಂದೇಶ್ ಏನು ಓದಿದ್ರು ಮತ್ತೆ ಹೇಗೆ ಆಸಕ್ತಿ ಇದೆ? ನಾವು ಅವರ ಮನೆಗೆ ಹೋಗುವಾಗ ಕಣದಲ್ಲಿ ಕೆಲಸ ಮಾಡ್ತಾ ಇದ್ರು, ಕಾರ್ಮಿಕರನ್ನ ಒಂದು ರೀತಿ ತರಬೇತಿಗೊಳಿಸ್ತಾ ಇದ್ರು. ಹೇಳಿಯಮ್ಮ ಲೀನವರೇ, ನೀವೆಲ್ಲ ಹುಟ್ಟಿ ಬೆಳೆದದ್ದು ಎಲ್ಲಿ? ನಾನು ಹುಟ್ಟಿ ಬೆಳೆದಿದ್ದು ಹಾಸನ್ನು. ಎಜುಕೇಶನ್ ಎಲ್ಲ ಮೈಸೂರು JSS ವುಮೆನ್ಸ್ ಕಾಲೇಜಲ್ಲಿ ಆಯ್ತು. ಯಾವುದು ಪದವಿ ಮಾಡ್ಕೊಂಡ್ರಿ? BA ಮಾಡ್ಕೊಂಡು ಮದುವೆ ಆದ ಬಳಿಕ ಬೆಂಗಳೂರಿನಲ್ಲಿ ಇದ್ರಲ್ಲ, ಏನ್ ಕೆಲಸ ನಿಮ್ಮ ಯಜಮಾನರದ್ದು? ಮತ್ತೆ ಅಲ್ಲಿಯ ಪರಿಸರ ಹೇಗಿತ್ತು? ಈಗ ಹಳ್ಳಿಗೆ ಬಂದಿದ್ರಲ್ಲ, ಏನ್ ಅನ್ಸುತ್ತೆ? ಬೆಂಗಳೂರಲ್ಲಿ ಇವರು ಒಂದು ಕಂಪ್ನಿಲಿ ಮ್ಯಾನೇಜರ್ ಆಗಿದ್ರು. ಇಲ್ಲಿ ಬಂದ್ಮೇಲೆ ಖುಷಿ ಇದೆ ನಂಗೆ. ಅಂದ್ರೆ ಒಂದು ಪ್ರಕೃತಿ ಮಧ್ಯೆ ಬೆಳೀತಾ ಇದ್ದೀನಿ, ಎಲ್ಲರ ಜೊತೆ ಒಡನಾಟ ಎಲ್ಲ ತುಂಬಾ ಇಷ್ಟ ಆಗ್ತಾ ಇದೆ. ಆರಾಮಾಗಿದೆ ಈ ಲೈಫು. ಅಲ್ಲ, ಅಲ್ಲಿನೂ ಕೈ ತುಂಬಾ ಸಂಬಳ ಬರ್ತಿತ್ತೇನೋ, ದುಡ್ಡು ಇತ್ತೇನೋ? ಅಲ್ಲಿದ್ದಾಗ ಅಲ್ಲಿಗೆ ಅಡ್ಜಸ್ಟ್ ಆಗಿದ್ವಿ, ಈಗ ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಅಡ್ಜಸ್ಟ್ ಆಗಿದೀವಿ. ಆದ್ರೆ ಈಗ ಅಲ್ಲಿ ಇಷ್ಟ ಆಗಲ್ಲ. ಟೌನ್ ಅಮ್ಮನ ಮನೆಗೆ ಹೋದ್ರೇನೆ ವಾಪಸ್ ಬರೋಣ ಅನ್ಸುತ್ತೆ, ಆ ಮಟ್ಟಕ್ಕಾಗಿದೆ. ಪಟ್ಟಣಕ್ಕಿಂತ ಹಳ್ಳಿ ಲೈಫೇ ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ ಇಲ್ಲಿ. ಹಳ್ಳಿಗೆ ಬರ್ಲಿಕ್ಕೆ ನೀವು ಪ್ರಮುಖವಾಗಿ ಕಾರಣರಾದ್ರೆ, ನಿಮ್ಮ ಯಜಮಾನರು ಒತ್ತಾಯ ಮಾಡಿದ್ರೆ ಹೇಗೆ? ಇಲ್ಲ, ಯಜಮಾನ್ರು ಏಪ್ರಿಲ್ ಮೇ ತಿಂಗಳಲ್ಲಿ ಫೋನ್ ಮಾಡಿದ್ರು, ಹಿಂಗೆ ಊರಿಗೆ ಹೋಗ್ತಾ ಇದ್ದೀನಿ, ನಿನ್ನ ಒಪಿನಿಯನ್ ಏನು ಅಂತ ಕೇಳಿದ್ರು. ಆಯ್ತು ಹೋಗೋಣ ಅಂತೆ ಅಂದೆ. ಅಂದ್ರೆ ನಿಮ್ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದೆ. ಅವರು ಅಷ್ಟೇ ಹೇಳಿದ್ದೀನಿ, ಏನು ಕೇಳಲಿಲ್ಲ ನನ್ನನ್ನು. ಬಂದ್ವಿ, ತುಂಬಾ ಖುಷಿಯಾಗಿದ್ದೀನಿ ಇಲ್ಲಿ.
ನಿಮ್ಮ ತವ್ರ ಮನೆಯಲ್ಲಿ ಮತ್ತು ಅವರು ಇವರು ಆತ್ಮೀಯರು ನೆಂಟರು ಏನಿದೆ ಬೆಂಗಳೂರು ಬಿಟ್ಟು ಒಂದು ಉದ್ಯೋಗ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ನಿಮ್ಗೇನು ತಲೆ ಇಲ್ವಾ, ಬುದ್ಧಿ ಇಲ್ವಾ? ಅಲ್ಲಿ ಏನು ಮಾಡ್ತೀರಿ? ಪರಿಸ್ಥಿತಿಯಲ್ಲಿ ಆಳು ಕಾಳುಗಳ ಸಮಸ್ಯೆ, ಕೃಷಿಯಲ್ಲಿ ದುಡ್ಡು ಬರಲ್ಲ, ಬೆಲೆ ಏರುಪೇರು, ನಿಸರ್ಗದ ತೊಂದರೆಗಳು, ಈ ತರ ಮಾತಾಡಿ ಏನಾದರೂ ನಿಮಗೆ ಒಂದು ರೀತಿ ಅಡ್ಡಿ ಮಾಡಿದ್ರೋ ಅಥವಾ ಹುರಿದಿಂಬಿಸಿದ್ರೋ ಅಥವಾ ಆ ಪರಿಸ್ಥಿತಿ ಹೇಗಿತ್ತಂತ ನೆನಪು ಮಾಡ್ಕೊಳ್ಳಿ. ಇಲ್ಲ, ಮನೆಯಲ್ಲಿ ಅಪ್ಪ ಅಮ್ಮ ತಂಗಿ ಎಲ್ಲರೂ ಎನ್ಕರೇಜ್ ಮಾಡಿದ್ರು. ಮೇನ್ ನನಗೆ ಸ್ಫೂರ್ತಿ ನನ್ನ ತಂಗಿ ಸೌಮ್ಯ ಅಂತ, ಅವಳೇ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಿದ್ದು, ಮಾಡ್ತೀಯ ಎಲ್ಲಾನು ಮಾಡು ಅಂತ ಅಂದ್ಬಿಟ್ಟು. ಆಮೇಲೆ ಅಪ್ಪ ಅಮ್ಮನೂ ಇದುವರೆಗೂ ಯಾವತ್ತೂ ಹೇಳಿಲ್ಲ ಯಾಕೆ ಊರಿಗೆ ಹೋದ್ರಿ ಅಂತ, ಇದುವರೆಗೂ ಕೇಳಿಲ್ಲ. ಸಪೋರ್ಟ್ ಮಾಡ್ತಾರೆ, ಅಪ್ಪನೂ ತುಂಬ ಸಪೋರ್ಟ್ ಮಾಡ್ತಾರೆ, ಅಮ್ಮನೂ ಅಷ್ಟೇನೆ. ಅದೇ ಖುಷಿ ನನಗೆ. ಯಾಕೆ ಹೋದೆ ಅಂತ ಇದುವರೆಗೂ ಪ್ರಶ್ನೆ ಮಾಡಿಲ್ಲ. ತಂಗಿ ಸೌಮ್ಯ ಏನು ಮಾಡ್ತಾರೆ? ಅವಳು JC ವುಮೆನ್ಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾಳೆ. ಏನದು ಅವರಿಂದ ಪ್ರಭಾವಿತರಾದ್ರಿ? ಅವಳು ವಯಸ್ಸಲ್ಲಿ ಚಿಕ್ಕವಳಾದ್ರೂ ಅವಳದು ನಿರ್ಧಾರಗಳೆಲ್ಲ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿರುತ್ತೆ, ಸಜೆಷನ್ ಕೊಡೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅವಳಿಗೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇನೆ, ಅವಳು ಏನೊಂದು ಹೇಳ್ತಾಳಲ್ಲ ಅದು ಕರೆಕ್ಟಾಗೆ ಹೇಳಿರ್ತಾಳೆ. ಲೈಫ್ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥಕೊಂಡಿದ್ದಾಳೆ. ವಯಸ್ಸಿಗೆ ಅನುಭವ ಎಷ್ಟೋ ಸಾರಿ ಸಂಬಂಧ ಪಡೋದಿಲ್ಲ. ಹಾಗೆ ಒಟ್ಟಾರೆ ಏನು ಗೊಂದಲ ಇಲ್ದಲನ್ನ ಹಳ್ಳಿಗೆ ಬಂದಿದ್ರಿ. ನಾವು ಕೆಲವು ಸಲ ಅದೇ ಅಂತ ಇರ್ತೀನಿ, ನಮಗೆ ಆ ಪೇಷನ್ಸ್ ಇಲ್ಲ, ಅತ್ತೆದು ತಾಳ್ಮೆ. ಎಷ್ಟೋ ಸಲ ಅನ್ಕೊಳ್ತೀವಿ ನಾವು ಹಂಗಿರ್ಬೇಕು ಅಂತ, ಆದ್ರೆ ಇರಲ್ಲ, ಮನಸ್ಥಿತಿಗೆ ಒಂದೇ ಸಮ ಇರಲ್ವಲ್ಲ. ಅವರು ತುಂಬಾ ಬೆಂದ್ಬಿಟ್ಟಿದ್ದಾರೆ. ಅಂದ್ರೆ ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇತ್ತಲ್ಲ, ಅವ್ರಿಗೆ ಕಂಪೇರ್ ಮಾಡಿ ನಮಗೆ ಸ್ವಲ್ಪ ತಾಳ್ಮೆ ಕಡಿಮೆನೆ. ಆದ್ರೂ ಈಗ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋ ಒಂದು ಹಿನ್ನೆಲೆಯನ್ನು ನೋಡ್ಕೊಂಡ್ರೆ ಒಂಥರ ಇಷ್ಟಪಟ್ಟು ಬಂದಿದ್ರಿ, ಇದನ್ನ ಸ್ವೀಕರಿಸ್ಕೊಂಡಿದ್ರಿ, ತೊಡಗಿಸ್ಕೊಂಡಿದ್ರಿ. ಏನು ಒಂಥರ ಮುಜುಗರ ಅನುಭವಿಸ್ತಾ ಇಲ್ಲ ಅಥವಾ ಏನಪ್ಪಾ ಬೆಂಗಳೂರು ಬಿಟ್ಟು ಯಾಕೆ ಬಂದ್ವಿ ಅನ್ನೋ ತರ ಮನಸ್ಸಿಗೂ ಬೇಸರ ಇಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ ಸರ್, ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದೀವಿ. ಈಗ ಫ್ರೆಂಡ್ಸು ರಿಲೇಷನ್ ಎಲ್ಲ ಬನ್ನಿ ಬೆಂಗಳೂರಿಗೆ ಅಂತ, ಹೋಗಕ್ಕಾಗಲ್ಲ. ಇಲ್ಲೇ ಚೆನ್ನಾಗಿದೆ. ಮತ್ತೆ ಅಪ್ಪಂದು ಸ್ವಲ್ಪ ತೋಟ ಇದೆ, ಒಂದು 8 ಎಕರೆ, ಅದನ್ನು ನೋಡ್ತಾ ಇದ್ದೀವಿ. ಮನೇಲೆ ಎನ್ಕರೇಜ್ ಇದೆ ನೋಡಕ್ಕೆ, ಎಲ್ಲ ಹೆಲ್ಪ್ ಮಾಡ್ತಾರೆ, ಮನೆಯವ್ರು ಕರ್ಕೊಂಡೋಗಿ ಬರ್ತಾರೆ, ಅದು ಚೆನ್ನಾಗಿ ನಡೀತಾ ಇದೆ. ನೀವು ಬಹಳ ಮುಖ್ಯವಾಗಿ ಏನು ಕೆಲಸಗಳನ್ನ ಮಾಡ್ತೀರಿ? ನಿಮ್ಮ ಯಜಮಾನರು ಏನೇನು ಕೆಲಸ ಮಾಡ್ತಾರೆ? ನಿಮ್ಮ ಜವಾಬ್ದಾರಿಗಳು ಏನೇನು? ನಾವು ಕೆಲಸ ಮಾಡೋದನ್ನಕ್ಕಿಂತ ಜೊತೆಲಿ ಇರ್ತೀವಿ ಅವ್ರ ಜೊತೆ. ಕೆಲವು ಸಲ ಅನಿವಾರ್ಯ ಆದಾಗ ಮಾತ್ರ ಅಂದ್ರೆ ಜೊತೆ ಕೈಗೆ ಹಾಕ್ತೀವಿ ಅಷ್ಟೇನೆ. ಅದ್ ಬಿಟ್ರೆ ಇಲ್ಲೆಲ್ಲ ಅವರೇ ಮಾಡ್ತಾರೆ, ಹೇಳಿದ್ರಾಯ್ತು. ಪೂರಾ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಾತ್ರ ನಾವು ಇನ್ವಾಲ್ವ್ ಆಗೋದಷ್ಟೇನೆ, ಇನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ ಹೇಳಿದ್ರೆ. ಎಷ್ಟು ಜನ ಕಾರ್ಮಿಕರಿದ್ದಾರೆ? ಹೆಂಗಸರು 8 ಜನ ಇದ್ದಾರೆ, ಗಂಡಸರು 2 ಇದ್ದಾರೆ. 3 ಜನ ಇದ್ರು, ಈಗ ಒಬ್ಬ ಮೋಸ್ಟ್ಲಿ ಡೌಟ್ ಅನ್ಸುತ್ತೆ ಬರೋದು, 2 ಇದ್ದಾರೆ. ಇನ್ನ ಬೇಕು ಅಂದ್ರೆ ಹೊರಡೆ ಕರ್ಕ ಬರ್ತೀವಿ ನಾವು, ಸೈಟಲ್ಲಿ ಇದ್ದಾರೆ ಬರ್ತಾರೆ, ಅವ್ರ 13-14 ಜನ ಎಲ್ಲ ಬರ್ತಾರೆ. ಅಡಿಗೆ ಕೆಲಸ ಮತ್ತು ಮನೆ ಕೆಲಸನೆಲ್ಲ ನೀವು ನಿಮ್ಮ ಅತ್ತೆ ಹಂಚ್ಕೊಳ್ತೀರಾ ಅಥವಾ ಅತ್ತೆ ಬಿಟ್ಬಿಟ್ಟು ನಿಮ್ಮ ಪಾಡಿ ನೀವು ತೋಟಕ್ಕೆ ಹೋಗೋದು ಅದು ಇದು ಕೆಲಸಗಳನ್ನ ಮಾಡಿಸೋದು ಅದನ್ನೆಲ್ಲ ಮಾಡ್ತೀರಾ ಹೇಗೆ? ಇಲ್ಲ, ಅಡಿಗೆ ಕೆಲಸ, ಅಡಿಗೆ ಮನೆದೆಲ್ಲ ಅತ್ತೆ ನೋಡ್ತಾರೆ, ಈ ಮನೆ ಕ್ಲೀನ್ ಮಾಡೋದೆಲ್ಲ ನಾನು ನೋಡ್ಕೊಳ್ತೀನಿ, ಇಬ್ರು ಮಾಡ್ಕೊಳ್ತೀವಿ. ಬೆಳಗ್ಗೆ ತೋಟದ ಭೇಟಿ, ಕಾರ್ಮಿಕರ ಉಸ್ತುವಾರಿ ಮತ್ತು ಕೆಲಸಗಳನ್ನ ಪ್ಲಾನ್ ಮಾಡ್ಕೊಳ್ಳೋದು, ಯೋಜಿತವಾಗಿ ರೂಪಿಸ್ಕೊಂಡು ಒಂಥರ ಹೀಗೂ ಆಯ್ತಲ್ಲ ಅಂತ ಸಂತೋಷ ಪಡೋದು ಯಾವಾಗ್ಲಿಂದ ಶುರುವಾಗುತ್ತೆ? ಈ ಬೆಳಗ್ಗೆ ಎದ್ದೆಟ್ಗೆ ಕಾಫಿ, ತಿಂಡಿ, ಊಟ, ಮತ್ತೊಂದು ಮಗದೊಂದು ಅನ್ನೋದು ಇದ್ದೇ ಇರುತ್ತೆ. ಈ ಕೆಲಸಗಳನ್ನೆಲ್ಲ ಮನೆ ಕೆಲಸ ಮಾಡ್ಕೊಂಡು ಎಷ್ಟೊತ್ತಿಗೆ ನಿಮ್ದು ತೋಟದ ಭೇಟಿ ಇವೆಲ್ಲ ಶುರುವಾಗ್ತದೆ? ಯೂಶಲಿ ಬೇರೆ ಟೈಮಲ್ಲೆಲ್ಲ 10 ಗಂಟೆ ಮೇಲೆ ಹೋಗ್ತೀನಿ ಸರ್, ಸ್ಪ್ರೇ ಟೈಮಲ್ಲಿ ಮಾತ್ರ ಸ್ವಲ್ಪ ಬೇಗ ಹೋಗ್ತೀನಿ, 8:30. ಮನೆಯವರು ಏನಾರು ಹೊರಡೆ ಕೆಲಸ ಇರುತ್ತಲ್ಲ, ಅವರಿಗೆ ಹೇಳ್ಬಿಡ್ತಾರೆ ಈ ತರ ಕೆಲಸಗಳು ಮಾಡಿಸು ಅಂತ, ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇನೆ. ನಾನು ಸ್ವಂತ ಅಂತ ಕಡಿಮೆ, ಅವ್ರು ಹೇಳಿದ್ನ ಮಾಡೋದು ಜಾಸ್ತಿ. ನಾನು ಬಾಲ್ಯದಲ್ಲಿ ನೀವು ಅಂದ್ರೆ ತಿಳುವಳಿಕೆ ಬಂದಾಗ್ಲಿಂದ ಪದವಿ ಮಾಡೋ ತನಕ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರೆ? ಕೃಷಿ ಕೆಲಸ ಮಾಡ್ತಾ ಇರ್ಲಿಲ್ಲ, ಅಜ್ಜಿ ಮನೇಲಿ ಬೆಳೆದಿದ್ದು ಹಾಸನಲ್ಲಿ, ಹಾಗಾಗಿ ಅತ್ತೆ ಮಾವನ ಜೊತೆ ಹೋಗ್ತಾ ಇದ್ನಲ್ಲ, ಸ್ವಲ್ಪ ಗಮನಿಸ್ತಾ ಇದ್ದೆ ಅಷ್ಟೇನೆ. ಹಸು, ಕರು, ಗದ್ದೆ, ಹೊಲ ಅಲ್ಲೆಲ್ಲ ಹೋಗ್ತಾ ಇದ್ದೆ ಜೊತೆಲಿ, ಹಾಗಾಗಿ ಸ್ವಲ್ಪ ಆಸಕ್ತಿ ಇತ್ತು, ಅದು ಮುಂದುವರಿತು ಅಷ್ಟೇ. ಎಷ್ಟೋ ಜನ ಮಾತಾಡೋದಿದೆ, ಬಾಲ್ಯದಲ್ಲಿ ಅಥವಾ ಒಂದು ಪ್ರಾಯದಲ್ಲಿ ಕೆಲಸ ಕಲೀಲಿಲ್ಲ ಅಂದ್ರೆ ಮುಂದೆ ಕಷ್ಟ ಆಗುತ್ತೆ, ಅವರು ಆ ಕ್ಷೇತ್ರದಲ್ಲಿ ಪಾಲ್ಗೊಂಡು ಭಾಗಿಯಾಗಿ ಬೆಳವಣಿಗೆ ಆಗೋದು ತ್ರಾಸ ಆಗ್ತದೆ ಅಂತ ಅನ್ಕೊಂಡು. ಏನಂತೀರಿ? ಈಗ ನೀವು ಮದುವೆ ಆಗೋ ತನಕ ಅಷ್ಟೇನು ಕೃಷಿ ಕೆಲಸಗಳನ್ನ ನೋಡ್ಲಿಲ್ಲ, ಕಲೀಲಿಲ್ಲ. ಈಗ ಮದುವೆ ಆದ್ಮೇಲೆ ಅದು 13 ವರ್ಷ ಬೆಂಗಳೂರಿನಲ್ಲಿದ್ದು, ಈಗ ಇಲ್ಲಿ ಬಂದು 14 ವರ್ಷ ಆಯ್ತು. ಅಂದ್ರೆ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ ನೀವು ಒಂದು ಒಳ್ಳೆ ಉದಾಹರಣೆ. ನಿಮ್ಮ ಅಭಿಪ್ರಾಯ ಏನಂತೀರಿ? ಹೌದು ಸರ್, ಅಂದ್ರೆ ನನಗೆ ಆಗಲ್ಲ ಅಂತ ಅನ್ಬಾರ್ದು ಅಂತ ಅಷ್ಟೇ. ಅದು ಬಿಟ್ರೆ ಏನೇ ಆದ್ರೂ ಮಾಡೋಣ, ಕಲಿಯೋಣ ಅನ್ಸುತ್ತೆ. ಪೂರಾ ಆಗಲ್ಲ ಅನ್ನೋದನ್ನ ಕಲ್ತಿಲ್ಲ ಇದುವರೆಗೂ. ಕೆಲವು ಗಿಡ ಕಸಿ ಎಲ್ಲ ಅಷ್ಟು ಪಕ್ಕ ಬರಲ್ಲ ನನಗೆ, ಅಂದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಕಲಿಬಹುದು ಸರ್, ಇಂಟ್ರೆಸ್ಟ್ ಇದ್ರೆ ಖಂಡಿತ ಎಲ್ಲಾನು ಕಲಿಬಹುದು. ಹಳ್ಳಿ ವಾತಾವರಣ ಅಂದ್ರೆ ಮಣ್ಣು, ಸಗಣಿ, ಕಸ, ಕಡ್ಡಿ, ಕಳೆ, ಮತ್ತೊಂದು ಮಗದೊಂದು ಏನೆಲ್ಲ ಇರುತ್ತೆ. ಮುಳ್ಳು ಮೈಗೆ, ಮುಖಕ್ಕೆ, ಕಾಲಿಗೆ, ಕೈಗೆ ನಾಡ್ತಾ ಇರ್ತವೆ, ಗಲೀಜಾಗತ್ತೆ, ನೋವಾಗ್ತದೆ. ಅದನ್ನು ಸಂತೋಷವಾಗಿ ಸ್ವೀಕರಿಸಿದ್ದಾರೆ. ನೀವು ಹೇಗೆ ಅರ್ಥೈಸ್ಕೊಳ್ತೀರಿ ಕೃಷಿ ಕೆಲಸಗಳನ್ನ, ಕೃಷಿ ಬದುಕನ್ನ? ನಾನು ಅದರಲ್ಲೇ ಸಂತೋಷ ಕಾಣ್ತಾ ಇದ್ದೀನಿ.
ನನಗೆ ಅದೇ ಒಂಥರ ಬದುಕು ಇಷ್ಟ. ನನಗೆ ಹೂವಿನ ಗಿಡಗಳು, ತೋಟ, ಕೆಲಸದವ್ರ ಜೊತೆ ಒಡನಾಟ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಆರಾಮಾಗಿ ಹೊಂದ್ಕೊಂಡು ಅತ್ತೆ ಜೊತೆ, ಮನೆಯವ್ರ ಜೊತೆ, ಎಲ್ಲರ ಜೊತೆನೂ ಆರಾಮಾಗಿದ್ದೀನಿ. ನಾವು ನೋಡ್ತಾ ಇದ್ವಿ, ನೀವು ಕಣದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಆಮೇಲೆ ಕಾರ್ಮಿಕರನ್ನು ಬೇರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಇದ್ರಿ. ಒಂಥರ ಲವಲವಿಕೆಯಿಂದ ನೀವು ತೊಡಸ್ಕೊಂಡಿದ್ದನ್ನು ಗಮನಿಸಿದ್ವಿ. ಈ ಕಡೆ ಮನೆ ಸುತ್ತಮುತ್ತಲೂ ನೂರಾರು ಕುಂಡಗಳಲ್ಲಿ ಸಸ್ಯಗಳನ್ನ ಬೆಳೆಸಿದ್ರಿ. ಯಾವ್ಯಾವ ಅಂತ ನಾವು ಕೇಳಕ್ ಹೋದ್ರೆ ನಿಮಗೆ ಹೇಳೋದು ಕಷ್ಟ ಆಗ್ಬೋದು, ಏನಂತೀರಿ? ಈ ಮನೆಯಲ್ಲಿ ಏನು ಅಂದ್ರೆ ಮೊದ್ಲಿಂದಲೂ ಹೂವಿನ ಗಿಡಗಳು ಬೆಳೆದಿದ್ದಾರೆ. ನಾನು ಬಂದ ಮೇಲೆ ಅಂತಲ್ಲ, ಮೊದಲು ತುಂಬಾ ವರ್ಷಗಳ ಅತ್ತೆ ಹೇಳ್ತಾರಲ್ಲ, ಅಜ್ಜಿ ಕಾಲದಿಂದಲೂ ಇದೆಯಂತೆ. ಅತ್ತೆನೂ ಬೆಳೆಸ್ತಾ ಇದ್ರು, ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡೆ. ನನ್ನ ನಾದ್ನಿನೂ ಗಿಡಗಳೆಲ್ಲ ಕೊಡ್ತಾರೆ ನನಗೆ, ಅದೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ನನಗೆ ಮತ್ತೆ ಸಂಜೆ ಹೊತ್ತು ಟೈಮ್ ಪಾಸ್ ಅದು ಹೂವಿನ ಗಿಡಗಳ ಜೊತೆ ಸ್ವಲ್ಪ 1-2 ಗಂಟೆ. ಈಗ ಸ್ವಲ್ಪ ಮೊಬೈಲ್ ಬಂದು ಆ ಕಡೆ ಈ ಕಡೆ ಆಗುತ್ತೆ ಅಂತೂ ಇಂಟ್ರೆಸ್ಟ್ ಇದೆ. ಮತ್ತೆ ನಾನು ಹೂ ಜೋಡಿಸ್ತೀನಿ. ಇವತ್ತು ಕೆಲಸ ಟೈಮ್ ಆಯ್ತು, ಹಂಗಾಗಿ ಆಗಿಲ್ಲ. ಇವತ್ತಿಗೆ 1300 ಆಗಿದೆ ಹೂ ಜೋಡಣೆ. ಒಂದು ಬಳಗಕ್ಕೆ ಸೇರಿದ್ಮೇಲೆ ಸ್ವಲ್ಪ ಬರಿತಾ ಇದ್ದೆ ಮೊದಲೆಲ್ಲ, ಈಗ ಟೈಮ್ ಇಲ್ಲ, ಹಾಗಾಗಿ ಬರಿತಾ ಇಲ್ಲ ಅಷ್ಟೇನೆ. ಬರವಣಿಗೆಯನ್ನು ತೊಡಸ್ಕೊಂಡಿದ್ದೀರಾ? ಬೆಳಗಾರ ಪತ್ರಿಕೆಗೆ ಲೇಖನಗಳು ಬರಿತಾ ಇದ್ದೆ, ಹೋಗಿ ಸಂದರ್ಶನ ಮಾಡಿ. ಈಗ ಅದನ್ನು ಸ್ವಲ್ಪ ಕಡಿಮೆ ಮಾಡಿದೀನಿ, ಸಮಯ ಆಗ್ತಾ ಇಲ್ಲ ಅಂತ. ಅದು ಬಿಟ್ರೆ ಮೊದಲೆಲ್ಲ ಇದು ಚುಟುಕಗಳು, ಕವಿತೆಗಳು, ಕಾಂಪಿಟೇಷನ್ ಇರೋದು ಬೆಳಗಾರಗಳಲ್ಲಿ, ಅವನ್ನೆಲ್ಲ ಬರಿತಾ ಇದ್ದೆ. ಈಗ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ. ಅಂದ್ರೆ ಈಗ ಬರಿತೀನಿ, ಬರೀ ನುಡಿ ಮುತ್ತುಗಳು ಅಂತ ಬರಿತೀನಿ ಅಷ್ಟೇನೆ. ಹೂ ಜೋಡಣೆ ಪ್ಲಸ್ ನುಡಿ ಮುತ್ತು. ಕೃಷಿ ಕೆಲಸ, ಮನೆ ಕೆಲಸ ಸಾಕಷ್ಟಿದ್ದಾಗ ಕೆಲವೊಂದನ್ನ ಹಚ್ಕೊಳಕ್ಕಾಗಲ್ಲ. ಕೆಲವೊಂದ್ಸಾರಿ ಹಚ್ಕೊಂಡ್ರೆ ಸಮಸ್ಯೆಗಳು ಆಗ್ತವಂತ ಅನ್ಕೊಂಡು ನಿಧಾನಕ್ಕೆ ಬದಿಗೆ ಸರಿಸ್ಬಿಡ್ತಾರೆ. ಹಳ್ಳಿಗರಲ್ಲೂ ಕೌಶಲ್ಯತೆ ಇದೆ, ಹಳ್ಳಿಗರಲ್ಲಿನೂ ಜಾಣತನ ಇದೆ, ಸಾಕಷ್ಟು ಬುದ್ಧಿವಂತಿಕೆ ಇದೆ. ಆದರೆ ಪ್ರಧಾನವಾಗಿ ನಾವು ಯಾವುದಕ್ಕೆ ಗಮನ ಹರಿಸಬೇಕು ಅದನ್ನು ಮಾಡಿದ್ರೆ ಅನುಕೂಲ. ಈಗ ಕೃಷಿಕರು ತಮ್ಮ ಜಮೀನಲ್ಲಿ, ತೋಟದಲ್ಲಿ ಸರಿ ಕೆಲಸ ಮಾಡದಲ್ಲೇ ಬರೀ ಕತೆ ಕವನಗಳನ್ನ, ಲೇಖನಗಳನ್ನ, ಹಾಡುಗಳನ್ನ ಬರ್ಕಂತ ಕೂತ್ಕೊಂಡ್ರೆ ಅಲ್ಲಿ ಕಳೆ ತೆಗೆಯಾರು ಯಾರು, ತಗ್ಸಾರ ಯಾರು, ಮತ್ತೆ ಇನ್ನು ಬೇರೆ ಕೆಲಸ ಮಾಡ್ಸೋರು ಯಾರು, ಮಾಡೋರು ಯಾರು ಅಲ್ವಾ? ಹೌದು ಸರ್, ಖಂಡಿತ. ಅದೇ ಫಸ್ಟ್ ಬದುಕು, ಆಮೇಲೆ ಬೇರೆ ಹವ್ಯಾಸಗಳು. ನಿಮ್ದು ತವ್ರ ಮನೆದು ತೋಟ ಎಲ್ಲಿದೆಮ್ಮ? ಅದು ಸಕಲೇಶ್ಪುರದ ಹತ್ರ ಬೊಮ್ಮನಕೆರೆ ಅಂತ. ಅಲ್ಲಿ 9.5 ಎಕರೆ ಜಾಗ ಇದೆ. ಅಪ್ಪ ಕೊಟ್ಟು ನನಗೆ 4 ವರ್ಷ ಆಯ್ತು. ಅವರು ರಿಟೈರ್ಡ್ ಆದ್ಮೇಲೆ ನೋಡ್ಕೊಳಕ್ಕಾಗಲ್ಲ ಅಂತ ವಹಿಸ್ಕೊಟ್ರು. ಈಗ ನೋಡ್ತಾ ಇದ್ದೀನಿ ನಾನೇನೆ. ನೀವು ನಿಮ್ಮ ಯಜಮಾನ್ರು ಇಬ್ರು ಹೋಗಿ ಬರ್ತೀರಾ, ಒಬ್ರು ಹೋಗಿ ಬರ್ತೀರಾ? ನಮ್ಮ ಯಜಮಾನ್ರು ಸಪೋರ್ಟ್ ತುಂಬಾ ಇದೆ. ಪ್ರತಿ ಟೈಮ್ ನನಗೇನಾದ್ರು ಕೆಲಸ ಇದ್ರೆ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಮತ್ತೆ ಅಲ್ಲಿಗೂ ಅಷ್ಟೇನೆ, ಅವರೇ ಸಜೆಸ್ಟ್ ಮಾಡೋದು, ಇದನ್ ಮಾಡಿಸು, ಹಿಂಗ್ ಮಾಡಿಸು ಅಂತೆಲ್ಲ ಹೇಳ್ಕೊಡ್ತಾರೆ. ಬೆನ್ನೆಲುಬಾಗಿದ್ದಾರೆ ನಂಗೆ. ಮಹಿಳೆಯರು ಎಷ್ಟೋ ಕಡೆಗೆ ಟ್ರ್ಯಾಕ್ಟರ್ ಓಡಿಸ್ತಾರೆ, ಕಾರು, ಜೀಪ್ ಓಡಿಸ್ತಾರೆ, ಬೈಕ್ ಓಡಿಸ್ತಾರೆ, ಇನ್ನು ಟಿಲ್ಲರ್, ಬೇರೆ ಬೇರೆ ಮಿಷಿನ್ಗಳನ್ನು ಓಡಿಸ್ತಾರೆ. ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಅನ್ಕೊಂಡು ಚೆನ್ನಾಗಿ ಆಸಕ್ತಿಯಿಂದ ತೊಡಸ್ಕೊಂಡಿರೋರಿದ್ದಾರೆ. ನೀವು? ನನಗೆ ಜೀಪು, ಕಾರು ಮತ್ತೆ ಸ್ಕೂಟಿ ಓಡಿಸ್ತೀನಿ. ಮನೆಯವರೇ ಕಲ್ಸ್ಕೊಟ್ಟಿದ್ದು. ಬೈ ಚಾನ್ಸ್ ನಾನಿಲ್ಲ ಅಂದ್ರೆ ನೀನು ಕಾಫಿ ಎಲ್ಲ ತಗೊಬರ್ಬೇಕು ಅಂತೆಲ್ಲ, ಹಾಗಾಗಿ ಜೀಪ್ ಓಡಿಸ್ತೀನಿ ಸರ್. ಕಾಫಿ ಎಲ್ಲ ಅನಿವಾರ್ಯ ಆದ್ರೆ ನಾನು ತರ್ತೀನಿ, ಮನೆಯವರಿಲ್ಲ ಅಂದ್ರೆ ಮೆಣಸು ಎಲ್ಲ ತರ್ತೀನಿ. ನೋಡಿ, ಆಸಕ್ತಿ ಇದ್ರೆ ಏನೆಲ್ಲ ಕಲಿಬೋದು, ಏನೆಲ್ಲ ಮಾಡ್ಬೋದು, ಮಾಡಿಸ್ಬೋದು. 40, 45 ಅಥವಾ 50ಕ್ಕೆ ಎಷ್ಟೋ ಜನ ಸುಸ್ತಂತ ಲವಲವಿಕೆನ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಇನ್ನು 55, 60 ಆದ್ಮೇಲೆ ಲವಲವಿಕೆ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ನಿಮ್ಮ ಅತ್ತೆಯವ್ರು ನೋಡಿ 72ರಲ್ಲಿನೂ ಲವಲವಿಕೆಯಿಂದ ಇದ್ದಾರೆ, ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಮನೆತನಕ್ಕೂ ಒಂಥರ ಹೆಗ್ಲು ಕೊಟ್ಟು ಜೀವನ ಮಾಡ್ತಾರೆ. ಏನನ್ಸುತ್ತೆ? ಈಗ 14 ವರ್ಷಗಳ ಕಾಲ ನೀವು ಇಲ್ಲಿದ್ದು, 13 ವರ್ಷಗಳ ಕಾಲ ಬೆಂಗಳೂರಿನಲ್ಲಿದ್ದು, ಕೃಷಿ ಒಂದು ಚಿತ್ರಣವನ್ನ ಹೇಗೆ ಅರ್ಥೈಸ್ಕೊಳ್ತೀರಿ? ಕೃಷಿ ಬದುಕು ತುಂಬಾ ಖುಷಿ ಕೊಡುತ್ತೆ. ಎಲ್ಲರೂ ನನ್ನ ಪ್ರಕಾರ ಯಂಗ್ಸ್ಟರ್ಸ್ ಗಳೆಲ್ಲ ವಾಪಸ್ ಬರಬೇಕು ಕೃಷಿಗೆ ಮರಳಿ. ಎಲ್ಲಾ ಪೇಟೆ ಸೇರ್ತಾ ಇದ್ದಾರೆ. ಈಗ ನಮ್ಮಲ್ಲೇ ಕೆಲಸ ಮಾಡ್ತಾ ಇದಾರಲ್ಲ ವರ್ಕರ್ಸ್ಗಳು, ಅವ್ರ ಮಕ್ಳುಗಳೆಲ್ಲ ಹೋಗಿ ಬೆಂಗಳೂರು ಅಂತ ಇದು ಮಾಡ್ತಾ ಇದ್ದಾರೆ. ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದೆ. ಈಗ ಮೋಸ್ಟ್ಲಿ ಅದು ಸಾಲ್ವ್ ಆಗುತ್ತೆ ಅನ್ಕೊಂಡಿದೀನಿ. ಯಾಕೆಂದ್ರೆ ಯಾವುದು ಶಾಶ್ವತ ಅಲ್ಲ ಅಲ್ವಾ. ಖಂಡಿತ ಅದು ಎಲ್ಲ ಸರಿ ಆಗಬಹುದು ಅನ್ಕೊಂಡಿದೀನಿ. ಮತ್ತೆ ಅತ್ತೆ ಅವ್ರದ್ದು ತಾಳ್ಮೆ ಅದೆಲ್ಲ ತುಂಬಾ ಇದೆ. ಅವರು ಹೇಳ್ತಾ ಇರ್ತಾರೆ, ಅಂದ್ರೆ ಹಳೇದೆಲ್ಲ ಹೇಗೆ ಮಾಡ್ತಾ ಇದ್ರು ಕೃಷಿ ಅಂತ ಎಲ್ಲ, ಅದನ್ನು ಅಳವಡಿಸ್ಕೊಳ್ತೀವಿ. ಪ್ಲಸ್ ಈ ಹೊಸದನ್ನು ಅಳವಡಿಸ್ಕೊಳ್ತಾ ಇದೀವಿ. ಕೃಷಿಗೆ ಎರಡನ್ನೂ ತೂಗಿಸ್ಕೊಳ್ತಾ ಹೋಗ್ತಾ ಇದೀವಿ. ನಿಜ, ಯಾವುದೂ ಶಾಶ್ವತ ಅಲ್ಲ. ಸಮಸ್ಯೆಗೂ ಅಂತ್ಯ ಇದೆ, ಸಂಕಷ್ಟಕ್ಕೂ ಅಂತ್ಯ ಇದೆ, ಸಂಪತ್ತಿಗೂ ಅಂತ್ಯ ಇದೆ. ಕತ್ಲಾದ್ಮೇಲೆ ಬೆಳಕಾಗ್ಲೇಬೇಕು, ಬೆಳಕಾದ್ಮೇಲೆ ಕತ್ಲಾಗ್ಲೇಬೇಕು. ಹಾಗೆ ಬರೀ ಕಾರ್ಮಿಕರ ಸಮಸ್ಯೆ ಇದೆ ಅಂತ ಅನ್ಕೊಂಡು ನಾವು ಸುಮ್ಮನೆ ಇರೋದಲ್ಲ. ಕಾರ್ಮಿಕರ ಸಮಸ್ಯೆಗೂ ತಾವು ಹೇಳಿದಂಗೆ ಅಂತ್ಯದ ಒಂದು ಸಂದರ್ಭ ಬಂದೇ ಬರುತ್ತೆ. ನಾನು ಕೆಲಸದವ್ರಿಗೆ ಹೇಳೋದು ಇಷ್ಟೇನೆ, ನಮ್ಮ ಕರ್ನಾಟಕದಲ್ಲಿರೋರು ಈ ಕಡೆ ದುಡೀರಿ, ಈ ಕಡೆ ಮಾಡಿ, ಹೊರಗಡೆ ಹೋಗ್ಬೇಡಿ ಅಂತೀನಿ. ಇಲ್ಲ ಅಂದ್ರೆ ಈಗ ಹೊರಗಡೆಯಿಂದೆಲ್ಲ ಬರ್ತಾ ಇದಾರಲ್ಲ ಬೆಂಗಾಳಿಸು, ಅವ್ರುಗಳೇ ಆವರ್ಸ್ಕೊಳ್ತಾರೆ ಅಷ್ಟೇ. ನಿಮಗೆ ಕೆಲಸ ಇಲ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಅವ್ರುಗಳಿಗೆ. ಬೆಂಗಳೂರಿನಲ್ಲಿದ್ದಾಗ ಆರೋಗ್ಯ ಹೇಗಿತ್ತು, ನಿಮ್ಮ ಚಟುವಟಿಕೆ ಹೇಗಿತ್ತು, ಇಲ್ಲಿ ಬಂದಾಗ ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಆರೋಗ್ಯದ ಏನಾದರೂ ವ್ಯತ್ಯಾಸ ಅಥವಾ ಸುಧಾರಣೆ? ಬೆಂಗಳೂರಲ್ಲಿದ್ದಾಗ ನನಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಇಲ್ಲಿಗೆ ಬಂದ್ಮೇಲೆ ಅದಿಲ್ಲ. ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಸೋಮಾರಿ ಹೆಂಗಿದ್ದೆ ಅನ್ಸುತ್ತೆ. ಇಲ್ಲಿ ಚೆನ್ನಾಗಿದೆ, ಆರೋಗ್ಯ ಎಲ್ಲಾ ತರದಲ್ಲೂ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಬರಲಿಲ್ವಾ ನಿಮಗೆ? ಪ್ಲೇ ಹೋಮ್ ಅಲ್ಲಿ ಕರೆದಿದ್ರು ನನಗೆ ಟೀಚರ್ ಆಗಿ ಅಂತ ಅಂದ್ಬಿಟ್ಟು. ಮನೆಯವರು ಬೇಡ, ಮಗನ್ ನೋಡ್ಕೊಂಡಿರು ಅಂತ ಹೇಳಿದ್ರು. ಹಾಗಾಗಿ ಜಾಬ್ ಕಡೆ ಗಮನ ಕೊಡ್ಲಿಲ್ಲ.
ನೋಡಿ, ಆಸಕ್ತಿಯಿಂದ ಸ್ವೀಕರಿಸ್ಕೊಂಡಿದ್ರಿ. ಇಲ್ಲಿ ನಿಮ್ಮ ತವ್ರ ಮನೆದು ಅಲ್ದಲ್ಲೇ ಇಲ್ಲಿಯ ಆಸ್ತಿಯನ್ನು ನೋಡ್ಕೊಂಡು ಹೋಗ್ಲಿಕ್ಕೂ ನೀವು ಬೆಂಬಲವಾಗಿ ನಿಂತಿದ್ದೀರಿ. ಎಷ್ಟೋ ಕೆಲಸಗಳನ್ನ ಕಲ್ತಿದ್ರಿ. ಅದನ್ನೇ ಹೇಳೋದು, ಬೇಸಾಯ ನೀನು ಸಹಾಯ, ನಿನ್ನ ಮನೆ ಮಂದಿಯೆಲ್ಲ ಸಹಾಯ ಅನ್ಕೊಂಡು. ಅದು ಸಹಾಯ ಅಲ್ಲ, ಸಹಾಯ. ಎಲ್ಲರೂ ಕೆಲಸ ಮಾಡಿ ಕೈ ಜೋಡಿಸಿದ್ರೆ ಆನಂದದಾಯಕವಾಗಿ ಕುಟುಂಬಗಳು ಅಭಿವೃದ್ಧಿ ಆಗ್ತಾ ಹೋಗ್ತವೆ. ಈಗ ಸುಮ್ಮನೆ ನೀವೆಲ್ಲ ಶೋಕಿ ಮಾಡ್ಕೊಂಡು ಆ ಕಡೆ ಅಡ್ಡಾಡ್ಕೊಂಡು ಕಾಲಹರಣ ಮಾಡಿದ್ರೆ ನಿಮ್ಮ ಯಜಮಾನ್ರೊಬ್ಬರೇ ಹೋರಾಟ ಮಾಡಬೇಕು. ಈಗ ನೋಡಿ, ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ರೆಕಾರ್ಡ್ ಮಾಡ್ತಾ ಇದೀವಿ. ಇಲ್ಲಿ ಏನು ಕೆಲಸ ಮಾಡಿಸ್ಬೇಕಂತ ಮಾಡಿಸ್ಲಿಕ್ಕೆ ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ. ಎಲ್ಲರೂ ಕೆಲಸಗಳನ್ನ ಕಲಿತಾ ಕೆಲಸಗಳನ್ನ ನಿಭಾಯಿಸ್ತಾ ಹೋದ್ರೆ ಅನುಕೂಲ ಆಗ್ತದೆ. ಖುಷಿ ಆಯ್ತಮ್ಮ. ಪದವಿ ಮಾಡಿಕೊಂಡು ಬೆಂಗಳೂರಿನಲ್ಲಿದ್ದು ಹಳ್ಳಿಗೆ ಬಂದು ಈಗ ಕೃಷಿಯಲ್ಲಿ ನೀವು ತೊಡಗಿಸ್ಕೊಂಡಿರೋದು, ಆಮೇಲೆ ಲವಲವಿಕೆಯಿಂದ ಅದನ್ನು ಸ್ವೀಕರಿಸ್ಕೊಂಡಿರೋದು ಆಶಾದಾಯಕವಾದ ಬೆಳವಣಿಗೆ. ತಾವು ಹೇಳಿದಂಗೆ ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಒಳ್ಳೆಯದಾಗ್ತದೆ. ತಮ್ಮ ಅಭಿಪ್ರಾಯಗಳಿಗೆ, ಅನಿಸಿಕೆಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ನಮಸ್ಕಾರ. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸರ್, ನಾವು ಕೇಳ್ತಾ ಇರ್ತೀವಿ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಕೆಳಗರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ಗರಗಂದೂರು ಗ್ರಾಮದ ಕೆ.ಇ. ಸಂದೇಶ್ ಅವರ ಪತ್ನಿ BL ಲೀನಾ ಅವರ ಕೃಷಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಮಾತುಕತೆಯನ್ನ ಆಲಿಸಿದ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ